ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ. ಇದು ನಿಮಗೆ ಆರೋಗ್ಯ ಇಲಾಖೆಯಿಂದಲೇ ಸುದ್ದಿ ಸಿಕ್ಕಿದೆ. ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಯಾವಾಗ ನಿಮಗೆ ಹಣ ಸಿಗುತ್ತೆ ಅಂತ ನೋಡೋಣ. ಈಗ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಸಹಾಯಧನ ಹೇಳಿಬಿಟ್ಟು ಒಂದು ಯೋಜನೆಯಡಿ ಕೊಡುತ್ತಾ ಇದೆ. ಹಾಗಾದರೆ ಅದು ಯಾವ ಯೋಜನೆ ಎಂದು ನೋಡೋಣ. ನೀವು 2 ಲಕ್ಷ ರೂಪಾಯಿ ಸಿಗಬಹುದು. ಬೇಕಾದರೆ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಬ್ಯಾಂಕಿಗೆ ಹೋಗಿ ಚಿನ್ನ ಅಡವಿಟ್ಟು ಹಣವನ್ನು ತೆಗಿತೀರಲ್ವಾ, ಇದನ್ನೆಲ್ಲ ಸ್ವಲ್ಪ ಜನರು ಮಾಡುತ್ತಿರಲ್ವಾ. ಇದಕ್ಕೆ ಬೇಕಾಗಿ ಸರ್ಕಾರದ ಒಂದು ರೂಲ್ಸ್ ಅನ್ನು ತಂದಿದೆ. ನೀವು ಈ ಒಂದು ಡಾಕ್ಯುಮೆಂಟ್ ಕಂಡು ಹೋದರೆ ಇದು ಯಾವ ಡಾಕ್ಯುಮೆಂಟ್ ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಯಾರಿಗೆಲ್ಲ 3-4 ತಿಂಗಳಿಂದ ಬಂದಿಲ್ಲವೋ ಅವರುಗಳಿಗೆ ನಿಮ್ಮ ಆರೋಗ್ಯ ಇಲಾಖೆಯಿಂದ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೆಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುವುದರಿಂದ ಮೀಡಿಯಾದವರು ಕೂಡ ಒಪ್ಪಿಕೊಂಡಿದ್ದಾರೆ. ಯಾರಿಗೆಲ್ಲ 3-4 ತಿಂಗಳಿಂದ ಹಣ ಬರಲಿಲ್ಲವೋ ಅವರಿಗೆಲ್ಲ 3-4 ತಿಂಗಳ ಹಣ ಒಟ್ಟಿಗೆ ಬರುತ್ತದೆ. ಇದನ್ನು ನೇರವಾಗಿ ಮೀಡಿಯಾದವರೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಇದೇ ಜೂನ್ 15ರ ಒಳಗೆ ಈ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಎರಡನೆಯದು ಏನೆಂದರೆ ಚಿನ್ನವನ್ನು ಅಡವು ಇಡಲು ನಾವು ಬ್ಯಾಂಕ್ಗೆ ಹೋಗ್ತೇವೆ. ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಇರುತ್ತದೆ. ಈಗ ಸರ್ಕಾರದ ಏನು ನ್ಯೂ ರೂಲ್ಸ್ ಬಂದಿದೆ ಎಂದರೆ ನೀವು ಚಿನ್ನವನ್ನು ಅಡವು ಇಡಲು ಹೋದಾಗ ನಿಮ್ಮ RTC ಕಡ್ಡಾಯ ಎಂದು ಹೇಳುತ್ತಾರೆ. RTC ಎಂದರೆ ಬಡ್ಡಿ ಕಡಿಮೆ ಬರುವ ಪತ್ರ. ಮೂರನೆಯದಾಗಿ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಅದು ಯಾರಿಗೆ ಕೊಡುತ್ತಾರೆ? ಈ ಯೋಜನೆಯ ಹೆಸರು ಏನು ಎಂದರೆ ಇದು ಉದ್ಯೋಗ ಖಾತೆ ಯೋಜನೆಯಡಿ ಪಶು ಶ್ರೇಣಿ ಯೋಜನೆಗೆ ಅರ್ಜಿ ಪ್ರಾರಂಭವಾಯಿತು. 2 ಲಕ್ಷ ರೂಪಾಯಿ ಸಹಾಯಧನ ಫ್ರೀಯಾಗಿ ಸರ್ಕಾರದಿಂದ ಸಿಗುತ್ತೆ. ನೀವು ಏನೆಂದರೆ ಪಶು ಸಾಕುವ ಅಥವಾ ಸಾಕು ಪ್ರಾಣಿಗಳ ಸಾಕಲು ಶೆಡ್ ಕಟ್ಟುವುದಕ್ಕೆ ಸರ್ಕಾರದಿಂದ ಸಹಾಯಧನ ಅಂತ ಕೊಡುವುದು. ನೀವು ಯಾವ ಪ್ರಾಣಿಯನ್ನು ಸಾಕುತ್ತಿದ್ದೀರಾ ನೋಡಲಿಕ್ಕೆ ನಿಮ್ಮ ಊರಿನ ಗ್ರಾಮ ಪಂಚಾಯತಿನ ಅಧಿಕಾರಿಗಳು ಬಂದು ನೋಡುತ್ತಾರೆ. ನೀವು ಶೆಡ್ ಕಟ್ಟಲು ವೆಚ್ಚ ಆಗುವ ಹಣವನ್ನು ಇದಕ್ಕೆ ಬೇಕಾಗಿ 2 ಲಕ್ಷ ಹಣವನ್ನು ಸರ್ಕಾರದಿಂದ ಕೊಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with a new video.